ಸ್ನೇಹಿತರೆ ನಮಸ್ಕಾರ. ಪೊಲೀಸ್ ವೃತ್ತಿ ಅಂತ ಹೇಳಿದ್ರೆ ಒಂದು ಗಂಭೀರವಾದಂಥ ವೃತ್ತಿ. ಆ ವೃತ್ತಿಗೆ ಸಾಕಷ್ಟು ಗೌರವ ಇದೆ, ಘನತೆ ಇದೆ. ಕಾಕಿಯನ್ನು ಧರಿಸಿದ್ರು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅವರಿಗೆ ವಿಶೇಷವಾದಂತಹ ಗೌರವವನ್ನು ಕೂಡ ಜನರು ಕೂಡ ಕೊಡ್ತಾರೆ. ಹಾಗೆಯೇ ಅವರು ಕೂಡ ಅದೇ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಶಿಸ್ತಿನ ಸಿಪಾಯಿಗಳ ರೀತಿ ನಡೆದುಕೊಳ್ಳಬೇಕಾಗುತ್ತೆ. ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಸಭೆ ಸಮಾರಂಭಗಳಾಗಿರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅದನ್ನು ಬಿಟ್ಟು ಕೂಡ ಈ ಪ್ರೆಸ್ ಕಾನ್ಫರೆನ್ಸು ಈ ರೀತಿ ಯಾವುದೇ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮವಾಗಿ, ತುಂಬ ಎಚ್ಚರಿಕೆಯಿಂದ, ತುಂಬ ಗಂಭೀರವಾಗಿ ವರ್ತನೆ ಮಾಡಬೇಕು ಅನ್ನೋದು ಬೇಸಿಕ್ಕಾಗಿ ಪೊಲೀಸರಿಗೆ ಕೊಡುವಂತಹ ಟ್ರೈನಿಂಗು. ಅವರು ಹೇಗಿರಬೇಕು, ಹೇಗೆ ನಡೆದುಕೊಳ್ಬೇಕು ಅನ್ನೋದೇ ಬೇಸಿಕ್ಕು ಟ್ರೈನಿಂಗು. ಇದೆಲ್ಲ ಆದ ಬಳಿಕನೇ ಅವರನ್ನು ಈ ಪೊಲೀಸ್ ಕೆಲಸಕ್ಕೆ ಆಯ್ಕೆ ಮಾಡುವಂಥದ್ದು. ಆದರೆ ಈ ರೀತಿ ಪೊಲೀಸ್ ಕೆಲಸಕ್ಕೆ ಆಯ್ಕೆ ಆದಂಥವ್ರು, ಅದರಲ್ಲೂ ಕೂಡ ಉನ್ನತ ಹುದ್ದೆಗಳಲ್ಲಿರುವಂಥವ್ರೆ, ಅದರಲ್ಲೂ ಕೂಡ IPS ಆಗಿದ್ದು ಅಧಿಕಾರಿಗಳಾಗಿರುವಂಥವರು ಎಷ್ಟು ಘನತೆ ಗೌರವದಿಂದ ನಡೆದುಕೊಳ್ಬೇಕು ನೀವೇ ಹೇಳಿ. ಇಲ್ಲಿ ತಮಿಳುನಾಡಲ್ಲಿ ಇದೇ ರೀತಿ ಮಾಡಬಾರದು ಕೆಲಸವನ್ನು ಮಾಡಿ ಈಗ 3 IPS ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಅತ್ಯಂತ ಸೂಕ್ಷ್ಮವಾದ ಪ್ರಕರಣದ ಬಗ್ಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಕೂತಂತಹ ಈ ಪೊಲೀಸರು ನಗೋಡೋದನ್ನು ನೋಡಿದ್ರೆ ಎಂಥವರ ಮೈ ಆದರೂ ಉರಿಯುತ್ತೆ. ಇವರಿಲ್ಲಿ ಮಾತನಾಡೋದಕ್ಕೆ ಕೂತಿರುವಂಥದ್ದು ಯಾವ ಪ್ರಕರಣ, ಇವರು ವರ್ತನೆ ಮಾಡ್ತಿರುವಂಥದ್ದು ಯಾವ ರೀತಿ, ಅಂದರೆ ಇವರಿಗೆ ಆ ಸೀರಿಯಸ್ನೆಸ್ಸೇ ಇಲ್ಲವೇನೋ ಅನ್ನುವಂಥ ಪ್ರಶ್ನೆ ಮತ್ತು ಆಕ್ರೋಶ ಇಡೀ ತಮಿಳುನಾಡಿನಾದ್ಯಂತ ಮಾತ್ರವಲ್ಲದೆ ದೇಶದಾದ್ಯಂತ ನಿನ್ನೆ ವ್ಯಕ್ತವಾಗಿತ್ತು. ಅದಕ್ಕೆ ಕಾರಣವೂ ಕೂಡ ಇದೆ. ಹಾಗಾಗಿನೇ CM ವಿಜಯ್ ಅವರು ಖಡಕ್ಕಾದಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಘಟನೆ ವೈರಲ್ ಆದಂಥ ಬೆನ್ನಲ್ಲೇ ಇಮಿಡಿಯೇಟ್ಲಿ ಪುರ್ಸೋತೆ ಇಲ್ಲ, ವಿಜಯ್ ಅವರು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಮೊದಲ ಹೆಜ್ಜೆಯಲ್ಲೇ CM ತಾನೇನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಅತ್ಯಂತ ಸೂಕ್ಷ್ಮ ಪ್ರಕರಣದಲ್ಲಿ ಜೋಕ್ ಮಾಡಿ ನಕ್ಕಿದಂಥ 3 IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದೆಲ್ಲ, ಕೆಲವೊಂದಷ್ಟು ಪ್ರಕರಣಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಆ ಪ್ರಕರಣದ ಗಂಭೀರತೆ ನಮ್ಮನ್ನು ಮಲಗಿದ್ರೂ ಕೂಡ ಕಾಡುತ್ತೆ, ಕೂತರೂ ಕೂಡ ಕಾಡುತ್ತೆ, ಯಾವ ಕ್ಷಣದಲ್ಲಾದರೂ ಕಾಡುತ್ತೆ. ಅಂತಹ ಗಂಭೀರ ಪ್ರಕರಣಗಳು ನಮ್ಮನ್ನು ಆಗಾಗ ಕಾಡ್ತಾನೆ ಇರ್ತದೆ. ಅದೇ ರೀತಿಯಾದಂಥ ಪ್ರಕರಣ ಒಂದು ತಮಿಳುನಾಡಿನಲ್ಲಿ ನಡೆದಿತ್ತು. ತಮಿಳುನಾಡಿನಲ್ಲಿ ಇತ್ತೀಚೆಗೆ 10 ವರ್ಷದ ಬಾಲಕಿಯ ಮೇಲೆ ಒಂದು ದೌರ್ಜನ್ಯ ನಡೆದಿತ್ತು. ದೌರ್ಜನ್ಯವನ್ನು ನಡೆಸಿ ಆಕೆಯನ್ನು ಹತ್ಯೆ ಮಾಡಲಾಗಿತ್ತು. ಇಡೀ ದೇಶದ ಬೆಚ್ಚಿ ಬೀಳುವಂತೆ ಮಾಡಿತ್ತು ಈ ಪ್ರಕರಣ. ಕೇವಲ ತಮಿಳುನಾಡಲ್ಲ, ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಆದರೆ ಇಂತಹ ಸೂಕ್ಷ್ಮ ಮತ್ತು ಅತ್ಯಂತ ದಾರುಣ ಘಟನೆ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಅಥವಾ ತನಿಖೆ ನಡೆಸುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ 3 IPS ಅಧಿಕಾರಿಗಳು ನಡೆದುಕೊಂಡಂಥ ರೀತಿಯ ಬಗ್ಗೆ ಈ ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು, ಅವ್ರ ಬಗ್ಗೆನೇ ನಾನಿಲ್ಲಿ ಮಾತನಾಡ್ತಿರುವಂಥದ್ದು. ಹೇಳ್ದಲ್ಲ, ಕಾಕಿ ಧರಿಸಿದಾಗ ಹೇಗಿರಬೇಕು ಅನ್ನೋಂಥ ಕನಿಷ್ಠ ಕಾಮನ್ ಸೆನ್ಸ್ ಇರದಂತಹ ಈ ಪೊಲೀಸರು ಇವತ್ತು ಮನೆಯಲ್ಲಿ ಸಸ್ಪೆಂಡ್ ಆಗಿ ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಮಾಧ್ಯಮದ ಎದುರು ಪ್ರೆಸ್ ಮೀಟಿಗೆ ಕರೆದಿದ್ದಾರೆ, ಕ್ಯಾಮ್ರಾಗಳು ಆನ್ ಆಗಿದ್ದಾವೆ, ಇಡೀ ದೇಶವೇ ಈ ಪ್ರೆಸ್ ಮೀಟನ್ನು ನೋಡ್ತಾ ಇರುತ್ತೆ. ಈ ದೇಶ ಅಲ್ಲ, ಇಡೀ ಪ್ರಪಂಚನೇ ನೋಡ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಬದುಕಬೇಕಾಗಿದ್ದಂತಹ ಈ ಪೊಲೀಸರು ನಡೆದುಕೊಂಡಂಥ ರೀತಿ ಇದೆಯಲ್ಲ, ಅತ್ಯಂತ ಖಂಡನೀಯ. ಜೊತೆಗೆ ಅದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇರದಂತಹ ಒಂದು ರೀತಿ ನೀತಿ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟು ನಮಗೆ ಈ ವರ್ತನೆ, ಪೊಲೀಸರ ಈ ವರ್ತನೆಯನ್ನು ನೋಡಿದಾಗ ಈ ರೀತಿ ಆಕ್ರೋಶ, ಇಷ್ಟು ಬೇಜಾರು ಆಗ್ತಿದೆ ಅಂತ ಹೇಳಿದ್ರೆ, ಆ ಹುಡುಗಿಯ ಬಾಲಕಿಯ ಮನೆಯವರಿಗೆ ಎಷ್ಟು ಬೇಸರ ಆಗಿರ್ಬೋದು ನೀವು ಯೋಚನೆ ಮಾಡಿ. ಅದೇ ಕಾರಣಕ್ಕೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಸ್ಪೆಂಡನ್ನು ಮಾಡಿ CM ವಿಜಯ್ ಅವರು ಅಮಾನತನ್ನು ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ, ಕೊಯಂಬತ್ತೂರು ಜಿಲ್ಲೆಯ 10 ವರ್ಷದ ಬಾಲಕಿಯೊಬ್ಬಳನ್ನು ದುಷ್ಕರ್ಮಿಗಳು ಅಪಹರಿಸಿ ಅತ್ಯಂತ ಕ್ರೂರವಾಗಿ ಆಕೆ ಮೇಲೆ ದೌರ್ಜನ್ಯವನ್ನು ನಡೆಸಿ ಆಕೆಯ ಜೀವವನ್ನು ತೆಗೆದಿದ್ದರು. ಈ ಘಟನೆ ತಮಿಳುನಾಡಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದರು. ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗಬೇಕು, ಇಮಿಡಿಯೇಟ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಜೈಲಿಗಟ್ಟಬೇಕು ಮತ್ತು ಸರಿಯಾದಂಥ ಶಿಕ್ಷೆಯನ್ನು ಕೂಡ ಅವರಿಗೆ ಕೊಡಿಸಬೇಕು ಅನ್ನೋಂಥ ಆದೇಶವನ್ನು ಕೂಡ ಹೊರಡಿಸಿದರು. ಪೊಲೀಸರಿಗೂ ಕೂಡ ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು. ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತದಂಥ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ 3 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದರು. ಇದರ ಬೆನ್ನಲ್ಲೇ ಪ್ರಕರಣದ ವಿವರವನ್ನು ಮಾಧ್ಯಮಗಳಲ್ಲಿ ಕೊಡಬೇಕಲ್ವ, ಪ್ರೆಸ್ ಮೀಟನ್ನು ಮಾಡಬೇಕಲ್ಲ. ಆ ಕಾರಣಕ್ಕೋಸ್ಕರ ಒಬ್ಬರು ಮಹಿಳಾ IG ಹಾಗೂ 2 IPS ಅಧಿಕಾರಿಗಳು ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಆದರೆ ಸುದ್ದಿಗೋಷ್ಠಿ ಆರಂಭ ಆಗುವಂಥ ಮುನ್ನ ಈ 3 ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿತನದಿಂದ ಒಬ್ಬರಿಗೊಬ್ಬರು ಜೋಕನ್ನು ಮಾಡ್ತಾ ನಗುತ್ತಾ ಕಾಲವನ್ನು ಕಳೆದಿದ್ದಾರೆ. ವಿಶೇಷವಾಗಿ ಆ ಮಹಿಳಾ IG ಅಧಿಕಾರಿ ಸಂತ್ರಸ್ತೆಯ ನೋವನ್ನು ಮರೆತು ನಗುತ್ತಾ ನಗುಮುಖದ ಮೇಲೆ ಯಾವುದೇ ಗಂಭೀರತೆ ಇಲ್ಲದೆ ವರ್ತಿಸಿರುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಸಾಮಾನ್ಯವಾಗಿ ಯಾರಿಗಾದರೂ ಇರುವಂಥ ಕಾಮನ್ ಸೆನ್ಸ್ ರೀ. ಒಂದು, ಕ್ಯಾಮ್ರಾಗಳು ಆನ್ ಆಗಿದ್ದಾವೆ,
ಮತ್ತೊಂದು ಕಡೆ ಒಂದು ಗಂಭೀರವಾದಂಥ ಪ್ರಕರಣದ ಬಗ್ಗೆ ನಾವಿಲ್ಲಿ ಮಾತನಾಡ್ತಾ ಇದ್ದೇವೆ. ಇನ್ನೊಂದು ಕಡೆ ಅತ್ಯಂತ ನೋವಿನ ಸಂಗತಿ ಅದು. ಇಂಥದ್ರಲ್ಲಿ ಈ ಪ್ರಕರಣದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಕಣ್ಣಲ್ಲಿ ನೀರಿದ್ದಿದ್ರೆ ಅದಕ್ಕೊಂಥರ ಅರ್ಥ ಇರ್ತಿತ್ತು. ಅವರ ಕಣ್ಣಲ್ಲಿ, ಅವರ ಮುಖದಲ್ಲಿ ಬೇಸರ ಇದ್ದಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಬಟ್ ಅವರ ಮುಖದಲ್ಲಿದ್ದಿದ್ದು ನಗು. ಯಾವ ನಗು, ಇದರ ಉದ್ದೇಶ ಏನು, ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಲ್ವಾ? ಹೌದು. ಈ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಈ ಅಧಿಕಾರಿಗಳು ನಗುತ್ತಿರುವಂಥ ದೃಶ್ಯಗಳು ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಯಿತು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದು ಮಗು ಈ ರೀತಿ ಹತ್ಯೆ ಆದಾಗ ಅದರ ಬಗ್ಗೆ ಕನಿಷ್ಠ ಮಾನವೀಯತೆ ಇಲ್ವಾ ನಿಮಗೆ? ನೀವು ಕೂಡ ಒಬ್ಬ ಮಹಿಳೆ, ನಿಮಗೂ ಕೂಡ ಮಕ್ಕಳಿರಬಹುದು. ನಿಮ್ಮ ಸ್ವಂತ ಮಗಳಿಗೆ ಹೀಗಾಗಿದ್ದರೆ ಹೀಗೇನೆ ನಗ್ತಾ ಇದ್ರಾ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದರು. ಸಾರ್ವಜನಿಕರು ಈ IGಯನ್ನು ಮತ್ತು IPS ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇನ್ಫ್ಯಾಕ್ಟ್ ಇದು ಸರಿನೂ ಕೂಡ ಇದೆ, ಅದರಲ್ಲೇನೂ ಕೂಡ ತಪ್ಪಿಲ್ಲ. ಇದು ಯಾವಾಗ CM ವಿಜಯ್ ಅವರ ಗಮನಕ್ಕೆ ಬಂತೋ ತಕ್ಷಣಕ್ಕೆ ಅಲರ್ಟ್ ಆಗ್ತಾರೆ ವಿಜಯ್ ಅವರು. ಈ ವಿಚಾರ ವಿಜಯ್ ಅವರ ಗಮನಕ್ಕೆ ಬರ್ತಾ ಇದ್ದಂತೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ, ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ಕರ್ತವ್ಯ ಲೋಪ ಮತ್ತು ಬೇಜವಾಬ್ದಾರಿತನ ತೋರಿದಂಥ ಆ 3 IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸ್ತಾರೆ. ಈ ಕುರಿತು ತಮ್ಮ ಸೋಷಿಯಲ್ ಮೀಡಿಯಾ ಕಥೆಯಲ್ಲೂ ಕೂಡ ಪೋಸ್ಟನ್ನು ಹಾಕಿರುವಂಥ ವಿಜಯ್, ಪೊಲೀಸರು ಸಾರ್ವಜನಿಕರಿಗೆ ಉತ್ತರದಾಯಿಗಳಾಗಿರಬೇಕು. ಇಂತಹ ಸೂಕ್ಷ್ಮ ಪ್ರಕರಣಗಳನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಗಂಭೀರತೆಯನ್ನು ಕಾಯ್ದುಕೊಳ್ಳಬೇಕು. ಬೇಜವಾಬ್ದಾರಿಯಿಂದ ವರ್ತಿಸುವಂಥ ಅಧಿಕಾರಿಗಳ ಮೇಲೆ ಯಾವುದೇ ಕರುಣೆ ತೋರಿಸುವಂಥ ಪ್ರಶ್ನೆಯೇ ಇಲ್ಲ ಅಂತೇಳಿ ಖಡಕ್ಕಾಗಿ ಎಚ್ಚರಿಸಿದ್ದಾರೆ. ಜೊತೆಗೆ ಈ ಮೂಲಕ ಇಡೀ ದೇಶಕ್ಕೂ ಮಾದರಿಯಾಗಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ಅವರ ಈ ತ್ವರಿತ ಮತ್ತು ಕಠಿಣ ನಿರ್ಧಾರಕ್ಕೆ ದೇಶದಾದ್ಯಂತ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ವಿಜಯ್ ಅವರ ಈ ನಡೆಯನ್ನು ನೋಡಿ ಕಲಿಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಇಂಟರ್ನೆಟ್ಗಳಲ್ಲಿ ಭಾರಿ ದೊಡ್ಡ ಅಭಿಯಾನಗಳು ನಡೀತಾ ಇದ್ದಾವೆ. ತಪ್ಪಿತಸ್ಥ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ರಿಂದ ಮುಂದಿನ ದಿನಗಳಲ್ಲಾದರೂ ಕೂಡ ಪೊಲೀಸರು ಸಾರ್ವಜನಿಕರ ಜೊತೆಗೆ ಇಂತಹ ಪ್ರಕರಣಗಳಲ್ಲಿ ನಡೆದುಕೊಳ್ಳಬೇಕು, ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ಕಲಿತಾರೆ ಮತ್ತು ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಇಂತಹ ಪ್ರಕರಣಗಳಲ್ಲಿ ಹೇಗಿರಬೇಕು, ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ವರ್ತಿಸಬೇಕು ಅನ್ನೋದನ್ನು ಕೂಡ ಇನ್ನಾದರೂ ಪೊಲೀಸರು ಕಲೀಲಿ ಎನ್ನುವುದನ್ನು ಇಲ್ಲಿ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಒಬ್ಬ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ತೆಗೆದುಕೊಂಡಂಥ ನಿಲುವಿನ ಬಗ್ಗೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ಇಲ್ಲಿ ಆ ಪ್ರಕರಣದಲ್ಲಿ ಆ ಹುಡುಗಿಗೆ ನ್ಯಾಯವನ್ನು ಕೊಡಿಸೋದು ಎಷ್ಟು ದೊಡ್ಡ ಕೆಲಸನೋ ಆ ಪ್ರಕರಣದ ಗಂಭೀರತೆಯನ್ನು 4 ಜನರಿಗೆ ತಿಳಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ನಾವು ಈ ಸ್ಟೋರಿಯನ್ನು ಪಿಕ್ ಮಾಡೋದಕ್ಕೂ ಕೂಡ ಅದೇ ಕಾರಣ. ನಮ್ಮಲ್ಲೂ ಕೂಡ ಇದೇ ರೀತಿಯಾದಂಥ ಸಾಕಷ್ಟು ಘಟನೆಗಳು ನಡೀತಾ ಇರ್ತವೆ. ಆಗಾಗ ನಮ್ಮಲ್ಲೂ ಕೂಡ ಇದನ್ನು ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಪೊಲೀಸರ ವರ್ತನೆ ಬಗ್ಗೆ ಕೆಲವು ಸಲ ಅಸಮಾಧಾನ ಇದ್ದರೂ ಕೂಡ ಯಾರೂ ಕೂಡ ಅದರ ಬಗ್ಗೆ ಮಾತನಾಡೋದಿಲ್ಲ. ಬಟ್ಟು ಈ ರೀತಿ ಆದಾಗ, ಸೋಷಿಯಲ್ ಮೀಡಿಯಾಗಳು ಸ್ಟ್ರಾಂಗ್ ಆದಾಗ, ಈಗ ಕಾಕ್ರೋಚ್ ಜನತಾ ಪಾರ್ಟಿ ಯಾಕೆ ವೈರಲ್ ಆಗ್ತಿದೆ ಅಂದರೆ ಇದೇ ಕಾರಣಕ್ಕೆ. ಇವೆಲ್ಲದನ್ನೂ ಕೂಡ ಹುಳುಕುಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಸಂಸ್ಥೆ ಅಥವಾ ಒಂದು ಪ್ಲಾಟ್ಫಾರ್ಮ್ ಬೇಕು, ಅದಾಗಬೇಕು. ಸೋಷಿಯಲ್ ಮೀಡಿಯಾ ಈ ರೀತಿ ಬಳಕೆ ಆಗೋದಿದೆಯಲ್ಲ, ಭಾರಿ ಒಳ್ಳೆಯದು. ಈ ರೀತಿ ಬಳಕೆಯಾಗಿ ಈ ರೀತಿ ಈ ಕೆಲವೊಂದಷ್ಟು ಲಜ್ಜೆಗೇಡಿ ಅಧಿಕಾರಿಗಳಿದ್ದಾರಲ್ಲ, ಅವರ ಬೆವರು ಇಳಿಸ್ಬಿಡಬೇಕು, ಅವ್ರು ಬೆಂಡೆತ್ತಬೇಕು. ಆವಾಗ ಮಾತ್ರ ಇಂತಹ ಪ್ರಕರಣಗಳು ಮತ್ತೆ ರಿಪೀಟ್ ಆಗೋದಿಲ್ಲ ಮತ್ತು ಒಂದು ಗಾಂಭೀರ್ಯತೆ ಬರ್ತದೆ. ತುಂಬ ಗಂಭೀರವಾದಂಥ ಪ್ರಕರಣ ಅಲ್ವೇನ್ರಿ. ಈ ಪ್ರಕರಣದ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಇಷ್ಟು ಬಾಲಿಶವಾಗಿ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಆಕ್ರೋಶ ಉಕ್ಕಿ ಬರಲ್ವೇನ್ರಿ. ಅದೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ನೋಡಿ, ನಿಮ್ಮ ಮಕ್ಕಳಿಗಾದರೆ ಇದೇ ರೀತಿಯ ಇರ್ತಿದ್ರಾ, ಇದೇ ರೀತಿ ವರ್ತನೆ ಮಾಡ್ತಿದ್ರಾ, ಎಷ್ಟು ಗಾಂಭೀರ್ಯತೆ ಇರ್ತಿರಲಿಲ್ಲ. ಬೇರೆಯವ್ರ ಮಕ್ಕಳು ಯಾರ್ದು ಪಾಪ ಪರದೇಸಿ ಮಕ್ಕಳು ಯಾರ್ದಾದರೆ ಇವ್ರಿಗೇನು, ಇವ್ರು ಏನು ಮಾಡಬೇಕಿತ್ತು, ಇಲ್ಲ ಆದೇಶ ಆಗಿದೆ, CM ಕಠಿಣವಾಗಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಆದೇಶವಾಗಿದೆ, ಹಿಡಿದಿದ್ದೀವಿ, ಅವ್ರನ್ನ ಜೈಲಿಗೆ ಕಟ್ಟಿದ್ದೀವಿ, ಮುಗೀತು ನಮ್ಮ ಕೆಲಸ ಅನ್ನೋದು ಅಷ್ಟೇನಾ? ಅಲ್ಲ. ಅದನ್ನು ಮೀರಿಯೂ ಕೂಡ ಸಾಮಾಜಿಕ ಬದ್ಧತೆಯನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಈ ಸಮಾಜಕ್ಕೆ ಭಾರಿ ಅಪಾಯ ಇದೆ ಅನ್ನೋದನ್ನು ಈ ಮೂಲಕ ಸಂದೇಶದ ರೂಪದಲ್ಲಿ ರವಾನಿಸಿದ್ದಾರೆ. ಜೊತೆಗೆ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಇರಬೇಕು ಅನ್ನೋದನ್ನು ವಿಜಯ್ ಅವರು ನಿರೂಪಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಖಡಕ್ ನಿರ್ಧಾರದ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.